ಇವತ್ತು ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 12 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇತರೆ ಕ್ಷೇತ್ರಗಳಿಗಿಂತ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಚುನಾವಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಆಗಸ್ಟ್ 31ರ ಒಳಗಾಗಿ ಚುನಾವಣೆಯನ್ನು ನಡೆಸಿ ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಅಷ್ಟೇ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದೆ. ರಾಜ್ಯ ಚುನಾವಣಾ ಆಯೋಗವು ಕೂಡ ಅಷ್ಟೇ ಎಲೆಕ್ಷನ್ ಮಾಡೋದಕ್ಕೆ ಎಲ್ಲ ರೀತಿಯಂಥ ತಯಾರಿಗಳನ್ನು ಮಾಡಿಕೊಂಡಿದೆ. ಈ ನಡುವೆ ನ್ಯೂಸ್ 18 ಕನ್ನಡದಿಂದ ಪಾಲಿಕೆಯ ಪಯಣವನ್ನು ಆರಂಭಿಸಿದೆ. ಜನರ ನಾಡಿ ಮಿಡಿತ ಏನು, ಜನರ ಒಲವು ಯಾರ ಕಡೆ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದೇ ಇವತ್ತಿನ ವಿಶೇಷ ಪಾಲಿಕೆಯ ಪಯಣ. ನಾನು ಮಂಜುನಾಥ್. ಇವತ್ತಿನ ನಮ್ಮ ಪಾಲಿಕೆಯ ಪಯಣ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 12 ವಾರ್ಡ್ಗಳಿದ್ದಾವೆ. ಮಹಾಲಕ್ಷ್ಮೀಪುರ, ಶಕ್ತಿ ಗಣಪತಿ ನಗರ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ನಂದಿನಿ ಲೇಔಟ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವಾರ್ಡ್, ಜೈ ಮಾರುತಿ ನಗರ, ಶಂಕರ ಮಠ, ನಾಗಾಪುರ, ರಾಜ ಮೌರ್ಯವರ್ಮ ವಾರ್ಡ್, ಕೇತಮಾರನಹಳ್ಳಿ, ಋಷಭಾವತಿ ನಗರ ಹಾಗೂ ಕಮಲಾನಗರ. ಇಲ್ಲಿನ ಜನರ ನಾಡಿ ಮಿಡಿತ ಏನು, ಜನರ ಒಲವು ಯಾರ ಕಡೆ ಇದ್ದಾವೆ, ಈ ವಾರ್ಡ್ಗಳಲ್ಲಿ ಏನೆಲ್ಲ ಸಮಸ್ಯೆಗಳಿಂದ ಜನ ಬಳಲ್ತಾ ಇದ್ದಾರೆ, ಈ ಬಾರಿ ಯಾರು ಗೆದ್ದರೆ ಈ ವಾರ್ಡ್ಗಳಿಗಿರುವಂಥ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತ ಜನ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಈಗ ನಾನು ಮಹಾಲಕ್ಷ್ಮೀಪುರ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಸಮಸ್ಯೆಗಳೇನು, ಜನರ ಒಲವು ಏನಿದೆ, ಈ ಬಾರಿ ಎಲೆಕ್ಷನ್ ಬೇಕು ಅಂತಾರ ಬೇಡ ಅಂತಾರ ಕೇಳೋಣ ಬನ್ನಿ. ಬೇಕು ಸರ್, ಯಾಕೆ ಅಂತ ಹೇಳಿದ್ರೆ ಏರಿಯಾ ಸಿಂಗಲ್ ಇಂಡಿವಿಜುವಲ್ ರೋಡ್ಗಳಲ್ಲಿ ಏನೇನಾಗುತ್ತೋ ಏನು ಬಿಡುತ್ತೋ MLAಗಳಿಗೆ ಗೊತ್ತಾಗಲ್ಲ. ಇಲ್ಲಿ ಲೋಕಲ್ ಕಾರ್ಪೊರೇಟರ್ಗಳಿಗೆ ನೋಡಿದ್ರೆ ಅಟ್ಲೀಸ್ಟು ಏನಾಗುತ್ತೆ ಏನು ಬಿಡುತ್ತೆ ಅಂತ ಇಂಡಿವಿಜುವಲ್ ಆಗಿ ಅವರು ವಿಸಿಟ್ ಮಾಡಿ ಎಲ್ಲರಿಗೂ ಸರ್ಕಾರಿ ಕೇಳಿ ಏನೋ ಒಂದು ಮನವಿ ಮಾಡಿ ಆ ಏರಿಯಾ ಡೆವಲಪ್ ಮಾಡ್ಬೋದು. ರೋಡ್ ಸಮಸ್ಯೆ, ಸ್ವಲ್ಪ ಚೇಂಬರ್ ಸಮಸ್ಯೆಗಳು ತುಂಬ ಜಾಸ್ತಿ ಆಗಿದೆ. ಅದು ಸ್ವಲ್ಪ ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ, ಮೋರಿಗಳು ಸರಿ ಮಾಡಿಲ್ಲ. ಕಸ ಸಮಸ್ಯೆ, ಎಲ್ಲಂದ್ರೆ ಅಲ್ಲಿ ಕಸ ಬಿಸಾಕ್ತಾರೆ, ಅದೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಸಾಕು. ಕಾರ್ಪೊರೇಟರ್ ಎಲೆಕ್ಷನ್ ಬೇಕಂತೀರಾ ಬೇಡ ಅಂತ? ಬೇಕು ಸರ್, ಬೇಕು. ಯಾವ ಕಾರಣಕ್ಕೆ ಬೇಕು? ಅವರಿದ್ರೆ ಅಕಸ್ಮಾತ್ ಎಲ್ಲರೂ ಬಂದು ಮನೆಗಳ ಹತ್ರ ಬಂದು ಸ್ವಲ್ಪ ನಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ. ಅದರಿಂದ ಕಾರ್ಪೊರೇಷನ್ ಎಲೆಕ್ಷನ್ ಬೇಕು. ಎಲೆಕ್ಷನು ತುಂಬ ಇಂಪಾರ್ಟೆಂಟ್ ಸರ್, ಕಾರ್ಪೊರೇಟ್ ಎಲೆಕ್ಷನ್ಸ್. ಯಾಕೆ ಅಂದರೆ ಏರಿಯಾ ಡೆವಲಪ್ ಆಗಬೇಕಂದ್ರೆ ಒಬ್ಬರೇ MLA ಕೈಯಲ್ಲಿ ಆಗಲ್ಲ. ಅದು ಅವರು ರೋಡು ವಾರ್ಡು ಓಡಾಡೋಕ್ಕಾಗಲ್ಲ. ಸುಮಾರು 7 ವಾರ್ಡು 8 ವಾರ್ಡು ಬರ್ತಾಯಿದೆ. ಆಮೇಲೆ ಬೃಹತ್ ಬೆಂಗಳೂರು, ಆಮೇಲೆ ಬೆಂಗಳೂರು ಫಾಸ್ಟಾಗಿ ಬೆಳೀತಾ ಇದೆ, ವಾರ್ಡ್ಗಳು ಜಾಸ್ತಿ ಆಗ್ತಾಯಿದೆ. BBMP ಎಲೆಕ್ಷನ್ನು ಕಂಪಲ್ಸರಿ ಮಾಡಿದ್ರೆ ತುಂಬ ಒಳ್ಳೆಯದು. ಮಹಾಲಕ್ಷ್ಮಿ ಲೇಔಟಲ್ಲಿ ಕಸ ಸಮಸ್ಯೆ ಜಾಸ್ತಿ ಇದೆ ಮತ್ತು ಕಾರ್ಪೊರೇಟರ್ ಎಲೆಕ್ಷನ್ ಮಾಡಿದ್ರೆ ಒಳ್ಳೇದೇ. ಅವರು ಎಲೆಕ್ಷನಲ್ಲಿ ಬಂದು ಕಾರ್ಪೊರೇಟರ್ ಬಂದಾಗ ನಾವೇನಾದರೂ ಅವ್ರಿಗೆ ಒಳ್ಳೇದು ಕೆಟ್ಟದ್ದು ಅವ್ರ ಹತ್ರ ಹೇಳ್ಕೊಬೋದು. ಈಗ ಗೋಪಾಲಣ್ಣವ್ರು ಮಾಡ್ತಾವ್ರು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಂಗಾಗಿ ಇಲ್ಲಿ ನೀರು ಬಂದರೆ ಸಮಸ್ಯೆ ಏನಂತ ಇಲ್ಲ. ಕಸದೊಂದು ಅತಿಯಾದಂಥ ಸಮಸ್ಯೆ ತುಂಬ ಇದೆ, ಕಸದ ಮಾತ್ರ ಭಯಂಕರ ಇದೆ. ನನ್ನ ಒಪಿನಿಯನ್ ಬೇರೆ. ಗಾಂಧಿಯವ್ರು ಕನಸಿದ್ದು ಗ್ರಾಮಾಭಿವೃದ್ಧಿ ಆದರೆ ಒಳ್ಳೆಯದಾಗುತ್ತೆ ಅಂತ. ಬಟ್ ಅದರಿಂದ ಏನಾಯಿತು ಅಂತ ಹೇಳಿದ್ರೆ MLA ಲೆವೆಲಲ್ಲಿದ್ದ ಕರಪ್ಷನ್ನು ಅದು ಏನದು ಪಂಚಾಯತಿ ಮೆಂಬರ್ವರೆಗೂ ಇನ್ಫಿಲ್ಟ್ರೇಟ್ ಆಯಿತು. ಅದೇ ರೀತಿ ಈಗ MLAಲ್ಲಿರೋ ಕಂಟ್ರೋಲು ನೀವು ಕಾರ್ಪೊರೇಷನಲ್ಲಿ ನೋಡಿರ್ಬೋದು. ಕಾರ್ಪೊರೇಟರ್ ಲೆವೆಲಲ್ಲಿ ಆ ಕರಪ್ಷನ್ ಪೆನೆಟ್ರೇಟ್ ಆಗಿದೆ, ಅವರ ಚೇಲಾಗಳ ಲೆವೆಲ್ಗೆ ಹೋಗಿದೆ. ಅಟ್ಲೀಸ್ಟ್ ಈಗ ನೆಮ್ಮದಿಯಾಗಿದ್ದೀವಿ. ನಮ್ಮ ಗೋಪಾಲ ಯಾರು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೆ. ನಡೆಯುತ್ತೆ, ಯಾವ ಸರ್ಕಾರ ಇದ್ರೂ ನಡೆಯುತ್ತೆ. ಆ ನಡೆದವರು ಕೆಲಸ ಮಾಡಿಕೊಡ್ಬೇಕು. ಈಗೇನು ಸಮಸ್ಯೆ ಇದೆ ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ತಾನೇ ಬರಬೇಕು. ಈಗ ಸರ್ಕಾರ ಏನಕ್ಕೆ ಅವ್ರನ್ನ ಚುನಾವಣೆಯಲ್ಲಿ ತೊಗೊಂಬರ್ತೀವಿ ಅಂದರೆ ಅವ್ರು ನಿಂತು ಈ ಸಮಾಜದಲ್ಲಿ ಏನು ಸಮಸ್ಯೆ ಇದೆ ಅಂತ ಅವ್ರು ಅರ್ಥ ಮಾಡಿಕೊಂಡು ಮಾಡಿದ್ರೆ. ಈಗ ನಿಮ್ಮ ಮನೆ ಒಳಗಡೆ ಕಸ ಇತ್ತು ಅಂತ ತಿಳ್ಕೊಳ್ಳಿ, ನೀವು ಬಿಡ್ತೀರಾ ಸರ್? ಅದೇ ಥರ ಅವರು ಬಂದು ಕೆಲಸ ಮಾಡಬೇಕು. ನಮ್ಮ ಏರಿಯಾ ಅಂದರೆ ನಮ್ಮ ಮನೆ. ಈ ರೀತಿಲಿ ಅವ್ರು ಬಂದು ಕೆಲಸನ ಮಾಡಿದ್ರೆ ಯಾರು ಬಂದು ಕೇಳೋ ಹಾಗೆ ಇರಲ್ಲ ಸರ್. ಕೇಳಿದ್ರಲ್ಲ ಮಹಾಲಕ್ಷ್ಮೀಪುರ ವಾರ್ಡ್ನಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅನ್ನುವಂಥದ್ರ ಬಗ್ಗೆ. ಈಗ ನಾಗಾಪುರ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ಕೇಳೋಣ ಬನ್ನಿ. ಬೇಕು ಸರ್, ಎಲೆಕ್ಷನ್ ಬೇಕು.
ಎಲೆಕ್ಟೆಡ್ ಪ್ರತಿನಿಧಿಗಳಿದ್ದರೆ ಜನಗಳ ಸೌಲಭ್ಯ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಜನಗಳು ಅವ್ರ ಹತ್ರ ತೊಂದರೆಗಳನ್ನ ಕೇಳ್ಕೊಬೋದು ಹೋಗಿ. ಕಾರ್ಪೊರೇಟ್ರೇ ಇಲ್ಲ ಅಂದರೆ ಯಾರನ್ನು ಕೇಳೋದು ಹೋಗಿ? ಅದರಿಂದ ತೊಂದರೆ ಆಗ್ತಾ ಇದೆ ಜನಗಳಿಗೆ. ಆಮೇಲೆ ಸಣ್ಣ ಪುಟ್ಟ ಕೆಲಸಗಳಿಗೆಲ್ಲ MLA ಅವ್ರ ಹತ್ರ ಹೋಗೋಕ್ಕಾಗಲ್ಲ. ಅದರಿಂದ ಎಲೆಕ್ಷನ್ ಆದರೆ ತುಂಬ ಒಳ್ಳೆಯದು. ಕಾರ್ಪೊರೇಷನ್ ಎಲೆಕ್ಷನ್ ನಮಗೆ ಖಂಡಿತ ಬೇಕು. ಈಗ ಫಾರ್ ಎಕ್ಸಾಂಪಲ್ಲು ಒಂದು ಸಣ್ಣ ಒಂದು ಮೋರಿ ಕೆಲಸ ಮಾಡಬೇಕಾದ್ರೂ MLA ಹತ್ರ ಹೋಗೋಕ್ಕಾಗಲ್ಲ ಯಾರು. ಆಮೇಲೆ ಆ ಥರ ಕೆಲಸಗಳಿಂದನೇ ನಮ್ಮ ಏರಿಯಾ ಚೆನ್ನಾಗಿರೋದು. ನಾವು MLA ಮಾಡ್ತಾರೆ, ಇಡೀ ಏರಿಯಾಗೆ ಏನೋ ಒಂದು ದೊಡ್ಡದಾಗಿ ಗ್ರ್ಯಾಂಡ್ ತರೋದು, ಮಾಡೋದು, ರೋಡ್ ಮಾಡೋದು ಅಂಥವು ಮಾಡ್ತಾರೆ. ಈ ಸಣ್ಣ ಪುಟ್ಟ ಕೆಲಸ ಯಾರು ಮಾಡ್ತಾರೆ? ಅದು ನಮಗೆ ಅಕ್ಸೆಸಿಬಿಲಿಟಿ ಇರುತ್ತೆ. ಯಾರಿಗೆ? ನಮ್ಮ ಕಾರ್ಪೊರೇಟ್ರುಗಳಾದರೆ ಏರಿಯಾದಲ್ಲೇ ಇರ್ತಾರೆ, ಲಿಮಿಟೆಡ್ ಏರಿಯಾ, ಅದು ನಮಗೆ ಅಕ್ಸೆಸಿಬಿಲಿಟಿ ಇರುತ್ತೆ. ನಾವು ಹೋಗಿ ರಿಪೋರ್ಟ್ ಮಾಡಿದ್ರೆ ಅವರು ಇಮಿಡಿಯೇಟಾಗಿ ಸ್ಪಂದಿಸ್ತಾರೆ. ಬೇಕು ಸರ್, ಬೇಕು. ಬಡವರಿಗೆಲ್ಲ ಒಳ್ಳೇದಾಗುತ್ತೆ. ರೋಡ್ಗಳು ಅದೇ ಪ್ರಾಬ್ಲಮ್ ಚಾಲು ಆಗುತ್ತೆ. ಹಂಗಾಗಿ ಬೇಕು ಸರ್. ಎಲ್ಲ ಭಾಗಕ್ಕೂ ಕಾರ್ಪೊರೇಟರ್ಗಳು ಬೇಕೇ ಬೇಕು. ಯಾಕೆಂದರೆ ಎಲ್ಲ MLAಗಳೇನೇ ಆಗಲಿ ಬೇರೆಯವ್ರೇನು ಮಾಡೋಕ್ಕಾಗಲ್ಲ, ಇದು ಮಿನಿಸ್ಟ್ರುಗಳಾಗಲಿ ಮಾಡೋಕ್ಕಾಗಲ್ಲ. ಆ ಕಾರ್ಪೊರೇಟರ್ ಕೊಟ್ಟರೆ ಅವ್ರಿಗೂ ಒಂದು ಸ್ಥಾನಮಾನ ಕೊಟ್ಟಂಗೆ ಆಗ್ತದೆ. ಪಾರ್ಟಿಗಳಿಗೆ ಬೆಳೆಯೋಕ್ಕೆ ಆಸ್ಪದ ಸಿಗುತ್ತೆ. ತುಂಬ ಜನ ಆಕಾಂಕ್ಷಿಗಳಿರ್ತಾರೆ, ಅವ್ರಿಗೂ ಒಂದೊಂದು ಏನೋ ಒಂದು ಹುದ್ದೆಗಳು ಕೊಟ್ಟರೆ ಮುಂದಕ್ಕೆ ಬರ್ತಾರೆ. ಅದೇ ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರಿಗೂ ಒಂದು ಏನಾದರೂ ಒಂದು ಕಾರಣ ಸಿಕ್ಕಿ ಮಾಡ್ಬೋದು, ಎಲ್ಲ ಕೆಲಸಗಳು ಮಾಡ್ಕೊಂಬರ್ಬೋದು. ಕಾರ್ಪೊರೇಟ್ರು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ನಮಗೆ ಕೈಗೆ ಸಿಗೋದು MLAಗಳು ಸಿಗೋಲ್ಲ. ಸಿಗೋರು ಟಕ್ಕಂತ ಮನೆ ಹತ್ರ ಹೋದರೆ ನಮಗೆ ಸಿಗೋರು ಕೌನ್ಸಿಲರ್ಗಳು ತುಂಬ ಅವಶ್ಯಕತೆ ಇದೆ. ಅವರಿದ್ರೇ ಈ ಕೆಲಸಗಳು ನಾವು ಹೋಗಿ ಮಾಡಿಸಿ ಸರ್ ಇಂಥದ್ದಾಗದಣ್ಣ ಇಂಥದ್ದಾಗದೆ ಅಂತ ಹೇಳ್ಬೋದು ಅವ್ರಿಗೆ. ಇಲ್ಲ ಅಂದರೆ MLAಗಳು ಹಿಡಿಯೋಕ್ಕಾಗಲ್ಲ. MLAಗಳು ಇಡೀ ಸ್ಟೇಟ್ ಇದು ಏನೋ ಒಂದು ಎಷ್ಟೇ ಫುಲ್ ನೋಡಬೇಕು. MLA ಆದರೆ ಒಂದೊಂದು ವಾರ್ಡಲ್ಲಿ ಸಿಗ್ತಾರೆ. ತುಂಬ ಅವಶ್ಯಕತೆ ಇದೆ. ಕಾರ್ಪೊರೇಷನ್ ಎಲೆಕ್ಷನ್ ಆದಷ್ಟು ಬೇಗ ಮಾಡಬೇಕು. ಕಾರ್ಪೊರೇಟರ್ ಬೇಕು, ಅದೇ ಇದೆಲ್ಲ ಮೇಂಟೆನೆನ್ಸ್ ಮಾಡೋಕ್ಕೆ ಬೇಕಾಗಿದೆ. ಈಗ ನಿಮ್ಮ ವಾರ್ಡಲ್ಲಿ ಏನು ಸಮಸ್ಯೆ ಜಾಸ್ತಿ ಇದೆ ಇಲ್ಲಿ? ಕಸದ್ದು ಎಷ್ಟು ದಿನಕ್ಕೊಂದ್ಸಲ ಎತ್ತುತ್ತಾರೆ? ಇದ್ದಾರೆ, ಆದರೂ ಸ್ವಲ್ಪ ಕಸದ ಬೇಕು. ಬರೀ ಕಸದ್ದು ಒಂದೇನಾ? ಬೇರೆ ಇದಕ್ಕೆಲ್ಲ ಕಾರ್ಪೊರೇಟರ್ ಬೇಕು. ಕೇಳಿದ್ರಲ್ಲ ನಾಗಪುರ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳು ಏನು ಅನ್ನುವಂಥದ್ರ ಬಗ್ಗೆ. ಈಗ ನಾನು ಶಕ್ತಿ ಗಣಪತಿ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಸಮಸ್ಯೆಗಳೇನು ಅನ್ನುವಂಥದ್ದನ್ನ ಕೇಳೋಣ. ಸಮಸ್ಯೆ ಏನು ಇಲ್ಲ ಸರ್, ಏನಾರು ಇದ್ರೆ ತಾನೇ ಹೇಳಕ್ಕೆ. ಎಲ್ಲ ಚೆನ್ನಾಗಿ ಮಾಡಿದಾರಲ್ಲ ಗೋಪಾಲಣ್ಣವರು, ಮತ್ತೆ ಇನ್ನೇನಿದೆ? ಮಳೆ ಗಿಳೆ ಬಂದಾಗ ಮರ ಗಿಡ ಬೀಳ ಅಂತದ್ದು ಇಂಥವೇನಾದ್ರು ಇತ್ತು, ಮೊನ್ನೆಲ್ಲ ಕ್ಲಿಯರ್ ಮಾಡಿದಾರಲ್ಲ, ಬಿದ್ದಿದೆ ಎಲ್ಲ ಎತ್ತಿಸಿದಾರಲ್ಲ. ಈಗ ಕಸದ ಸಮಸ್ಯೆ ಬಗ್ಗೆ ತುಂಬಾ ಜನ ಹೇಳ್ತಾರಲ್ಲ, ಈ ಶಕ್ತಿ ಗಣಪತಿ ನಗರ ವಾರ್ಡಲ್ಲೂ ಕೂಡ ಸೇಮ್ ಒಂಚೂರು ಕಸದ ಸಮಸ್ಯೆ ಇದೆಯಾ ಹೀಗೆ ಅಂತ? ಕಸದ ಸಮಸ್ಯೆ ಇದೆ, ಎಲ್ಲ ಕ್ಲೀನ್, ಅದೇ ಎಲ್ಲ ಡಿವೈಡ್ ಮಾಡಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದು ಜನ ಹಾಕ್ಬೇಕಲ್ವಾ? ಈ ಕಾರ್ಪೊರೇಟರ್ ಎಲೆಕ್ಷನ್ ಬೇಕಂತೀರಾ ಬೇಡ ಅಂತೀರಾ? ಬೇಕು ಸರ್, ಬೇಡ ಅಂತಾರೆ. ಏನಕ್ಕೆ ಬೇಕು? ಅದಿದ್ರೆ ಒಳ್ಳೇದಲ್ವಾ? ಅಭಿವೃದ್ಧಿ ಆಗುತ್ತೆ ಅಂತೀರಾ? ಅಭಿವೃದ್ಧಿ ಆಗುತ್ತೆ. ಕಾರ್ಪೊರೇಷನ್ ಎಲೆಕ್ಷನ್ ಬೇಕು ಬೇಕಂತೀರಾ? ಏನಕ್ಕೆ ಸರ್ ಕಾರ್ಪೊರೇಟರ್ ಎಲೆಕ್ಷನ್ ಬೇಕು? ಎಲ್ಲ ಹೆಲ್ಪ್ ಆಗ್ತಲ್ಲ ಸರ್, ಅದಕ್ಕೆ ಬೇಕಂತ ಕೆಲಸ ಆಗಲ್ಲ ಅಂತ. ಈಗ ನಿಮ್ಮ ಶಕ್ತಿ ಗಣಪತಿ ನಗರ ವಾರ್ಡಲ್ಲಿ ಏನು ಸಮಸ್ಯೆ ಜಾಸ್ತಿ ಇದೆ ಅಂತ? ಸಮಸ್ಯೆ ಏನಿಲ್ಲ ಸರ್, ಏನಿಲ್ಲ. ಕಸದ್ದು ಏನಿಲ್ಲ, ನೀಟಾಗಿದೆ. ಬೇಕೇ ಬೇಕು. ಯಾಕೆ ಅಂದರೆ ಇಲ್ಲಿ ನೋಡಿ ಯಾವ ಕೆಲಸನೂ ಇಲ್ಲಿ ಆಗ್ತಾ ಇಲ್ಲ. ರೋಡಿಂದು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಿದ್ದು ಅವರು ಮಾಡೋ ಅಂಥ ಕರ್ತವ್ಯ ಅವ್ರದ್ದು. ಅವರೇ ಇಲ್ದಿದ ಮೇಲೆ ಮಾಡೋರು ಯಾರು? ಅದರಿಂದ ದಯವಿಟ್ಟು ಆದಷ್ಟು ಬೇಗನೆ ಎಲೆಕ್ಷನ್ ಮಾಡಿದ್ರೆ ತುಂಬ ಒಳ್ಳೆಯದು. ಸಮಸ್ಯೆ ಹೆಚ್ಚಾಗೋದು ಅಂದರೆ ನಾವು ನಮ್ಮ ಕಣ್ಣಿಂದ ನೋಡೋದು, ಮಾಡಿದ ರೋಡನ್ನೇ ರಿಪೇರಿ ಮಾಡ್ತಾರೆ. ಅದು ಬೇಜಾರಾಗಿದೆ. ಈ ಡ್ರೈನೇಜ್ ಏನಿದಿಲ್ಲ, ನಾನು ಈ ಮನೆ ಬಂದು 4 ವರ್ಷ ಆಯಿತು, 3 ಸಲ ಓಪನ್ ಮಾಡಿ 3 ಸಲ ಇದು ಮಾಡ್ತಾರೆ. ಏನಿರುತ್ತೆ ಅದನ್ನು ಮಾಡೋದ್ರಲ್ಲಿ? ರೋಡ್ಗಳೆಲ್ಲ ಕಿತ್ತಾಕ್ತಿದ್ದಾರೆ. ಅಯ್ಯೋ ಸುಮ್ಮನೆ ಮರಗಳು ಜಾಸ್ತಿ ಬೀಳುತ್ತೆ ಇಲ್ಲಿ. ಇದೇ ರೋಡಲ್ಲೇ ಅಲ್ಲಿ, ಆಮೇಲೆ ಈ ಕಡೆ ನಮ್ಮ ಇದ್ರ ಹತ್ರ ದೇವಸ್ಥಾನ ಹತ್ರ ದೊಡ್ಡ ದೊಡ್ಡ ಮರಗಳೇ ಬೀಳ್ತಾ ಇದೆ. ಸೊ ಅದಕ್ಕೆ ಪ್ರಿಕಾಷನ್ ತೊಗೊಂಡು ಏನು ಮಾಡಬೇಕು ಅದಕ್ಕೆ ಕೇರ್ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ಪಬ್ಲಿಕ್ಕಿಗೆ. ಯಾಕಂದರೆ ಕಾರ್ ನಿಲ್ಸಿರ್ತಾರೆ, ಜನ ಓಡಾಡ್ತಿರ್ತಾರೆ, ಆಟೋದಲ್ಲಿ ಓಡಾಡ್ತಿರ್ತಾರೆ. ಸೊ ಪ್ರಾಬ್ಲಮ್ ಆಗುತ್ತೆ. ಯಾವ ಪಕ್ಷದವ್ರು ಕಾರ್ಪೊರೇಟರ್ ಆದರೆ ಒಂದಷ್ಟು ಅಭಿವೃದ್ಧಿ ಕಾರ್ಯ? ಸರ್, ಪಕ್ಷ ಅಂತ ಏನಿಲ್ಲ, ಎಲ್ಲರೂ ಒಬ್ಬರೇ, ಎಲ್ಲರೂ ಒಂದೇ. ಆ ಅಧಿಕಾರಕ್ಕೆ ಬಂದಾಗ ಸೊಸೈಟಿಗೆ ಏನು ಬೇಕು ಮಾಡಿದ್ರೆ ಎಲ್ಲ ಪಕ್ಷದವರು ಒಂದೇ. ಕೇಳಿದ್ರಲ್ಲ ಶಕ್ತಿ ಗಣಪತಿ ನಗರ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ. ಪ್ರತಿಯೊಬ್ಬರು ಹೇಳ್ತಾ ಇರುವಂಥದ್ದು ಒಂದು ಕಸದ ಸಮಸ್ಯೆ, ಮತ್ತೊಂದು ಮಳೆಗಾಲದ ಸಂದರ್ಭದಲ್ಲಿ ಮರ ಗಿಡಗಳು ಬೀಳ್ತಾ ಇರುವಂಥದ್ದು ಹೆಚ್ಚಾಗ್ತಿದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇನ್ನು ಕಮಲಾನಗರಕ್ಕೆ ಹೋಗ್ತಾ ಇದ್ದೀನಿ. ಕಮಲಾನಗರ ವಾರ್ಡ್ನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ದನ್ನ ಅಲ್ಲಿನ ಜನರನ್ನೇ ಮಾತನಾಡಿಸೋಣ.
ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಮಳೆ ಬಂತು ಅಂದ್ರೆ ಮನೆ ಒಳಗೆ ನಿಲ್ಲೋದ್ರೆ ಎಲ್ಲ ಮನೆಗಳು ನೀರು ನುಗ್ಗುತ್ತೆ. ಈ ಸಂಧಿಗಳ ಮನೆಗಳ ಪ್ರಾಬ್ಲಮ್ ಫುಲ್ಲು. ಈ ಮೈನ್ ಈ ಬ್ರಿಡ್ಜ್ ಆದ್ಮೇಲೆ ತುಂಬಾ ಟ್ರಾಫಿಕ್ ಆಗ್ಬಿಟ್ಟಿದೆ ಇಲ್ಲಿ. ಮೈನ್ ಆ ಕುರ್ಬಳ್ಳಿ ರೋಡ್ ಆಗಂಟ ತುಂಬಾ ಪ್ರಾಬ್ಲಮೇ ಇಲ್ಲಿ. ಒಂದು ಗಾಡಿಗೆ ಪಂಚರ್ ಆಗೋಯ್ತು ಅಂದ್ರೆ ಇಡೀ ಒಂದು ಅರ್ಧ ಗಂಟೆ 1 ಅವರ್ ಆದ್ರೂ ಇಲ್ಲಿ ಟ್ರಾಫಿಕ್ ಕ್ಲಿಯರ್ ಆಗಲ್ಲ. ಅದು ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ರೋಡಲ್ಲಿ. ಮಾಡಿದ್ರೆ ಒಳ್ಳೇದು. ಏನಕ್ಕೆ ಅಂದರೆ MLA ಅಣ್ಣ ಗೋಪಾಲಣ್ಣ ಎಲ್ಲ ಕೆಲಸ ಮಾಡ್ತಾವ್ರೆ, ಮಾಡ್ತಾ ಇಲ್ಲ ಅಂತಿಲ್ಲ, ಎಲ್ಲ ಚೆನ್ನಾಗಿ ಮಾಡ್ತಾರೆ ಗೋಪಾಲಣ್ಣ. ಆದರೆ ಮಾತ್ರ ಎಲೆಕ್ಷನ್ ಕಾರ್ಪೊರೇಟ್ ಎಲೆಕ್ಷನ್ ನಿಲ್ಲಿಸಿದ್ರೆ ಎಲ್ಲ ಮಾಡಿದ್ರೆ ಆಯ್ತು. ಯಾವ ಪಕ್ಷದವ್ರು ಕಾರ್ಪೊರೇಟರ್ ಆದ್ರೆ ಒಂದಷ್ಟು ಅನುಕೂಲ ಆಗುತ್ತೆ ನಿಮಗೆ ಅಂತೀರಾ? ಅಣ್ಣ ಗೋಪಾಲಣ್ಣ BJP ಅವ್ರು ಯಾರು ನಿಲ್ಲಿಸಿದ್ರೋ ಅವ್ರಿಗೆ ನಾವು ಓಟ್ ಹಾಕೋದೊಂದು ಪಕ್ಕ. ಮಾಡೇ ಇಲ್ವಲ್ಲ, ಎಷ್ಟು ಬಂಧುತ್ವದಿಂದ ಮಾಡೇ ಇಲ್ಲ ಅವರು. ಮಾಡಬೇಕಾಯ್ತು, ಮಾಡಿದರೆ ಇಲ್ಲಿರೋ ಲೋಕಲ್ ಮೇಲ್ಗಡೆಗಿಂತ ಸ್ವಲ್ಪ ಕಾರ್ಪೊರೇಟ್ರು ಅವ್ರು ನೋಡ್ತಾ ಇರ್ತಾರೆ, ದೊಡ್ಡವರೇ ಬರಬೇಕು ಅಂತ ಇಲ್ಲ. ಏನು ಹೇಳೋಕ್ಕಾಗಲ್ಲ ಸರ್ ಅದ್ರ ಬಗ್ಗೆ. ನಮ್ಮ ಗೋಪಾಲಣ್ಣ ಅವರು ಇರೋವರೆಗೂ ನಮ್ಗೆ ಇಲ್ಲೇನು ಪ್ರಾಬ್ಲಮ್ ಇಲ್ಲ, ಸರಿನಾ? ಇಲ್ಲಂತೂ ಮಾಮೂಲಿ ಇದೊಂದು ರೋಡ್ ಒಂದು ಟ್ರಾಫಿಕ್ ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲಿ. ಕಮಲಾನಗರದಲ್ಲಿ ಮನೆಗಳು ತುಂಬ ನೀರು ಹೋಗುತ್ತಂತಲ್ಲ? ಅದು ಮಳೆ ಬಂದರೆ ಮಾಮೂಲಿ ಸರ್, ಏನು ಮಾಡೋಕ್ಕಾಗುತ್ತೆ? ಎಲೆಕ್ಷನ್ ಬೇಕೇ ಬೇಕಲ್ವಾ? ಎಲೆಕ್ಷನ್ ಇಲ್ಲ ಅಂದ್ರೆ ಏನು ಸುಮ್ಮನೆ ಇರೋಕ್ಕಾಗತ್ತಾ? ನಮ್ಮ ಇದಕ್ಕೆ ಯಾರ ಈ ಕಡೆ ನಿಂತಾರಂತ ಇನ್ನೂ ಗೊತ್ತಿಲ್ಲ. ಯಾವ ಪಕ್ಷದವ್ರು ಬಂದ್ರೆ ಅಭಿವೃದ್ಧಿ ಆಗುತ್ತೆ ಅಂತೀರಾ? ನಮ್ಗೆ ಇಲ್ಲಿಯವರೆಗೆ ಮಾಡಿದ್ದು ಗೋಪಾಲಣ್ಣಪ್ಪ, ಇಂಪ್ರೂವ್ ಮಾಡಿದ್ದು. ಇನ್ನು ಯಾವ ಪಕ್ಷದವ್ರು ಬಂದು ಏನು ಮಾಡ್ತಾರೋ ನೋಡ್ಬೇಕಷ್ಟೇ. ಖಂಡಿತ ಬೇಕೇ ಬೇಕು. ಯಾಕಂದರೆ ಇವನ್ನೆಲ್ಲ ಒಂದು ಮಟ್ಟ ಮಾಡೋಕ್ಕೋಸ್ಕರ ಕಾರ್ಪೊರೇಷನ್ ಎಲೆಕ್ಷನ್ ಬೇಕೇ ಬೇಕು. ಬಟ್ ಇದನ್ನು ಯಾರು ಫಸ್ಟು ಜನಗಳ ಒಂದು ಸಮಸ್ಯೆಯನ್ನು ಇದು ಮಾಡ್ತಾರೆ ಅಂಥ ಕಾರ್ಪೊರೇಟ್ರು ಬೇಕೇ ಬೇಕು. ಕಮಲಾನಗರ ವಾರ್ಡ್ನಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಕೇಳಿದ್ರಲ್ಲ, ಈಗ ನಾನು ವೃಷಭಾವತಿ ನಗರ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಕಸದೇನು ಸಮಸ್ಯೆ ಇಲ್ಲ ಸರ್, ಬರ್ತಾರೆ, ಡೈಲಿ ಬರ್ತಾರೆ, ಅದ್ರದ್ದೇನು ಸಮಸ್ಯೆ ಇಲ್ಲ. ಮಳೆ ಬಂದಾಗ ಮಳೆ ಬಂದಾಗ ಸ್ವಲ್ಪ ತುಂಬಾನೇ ಕಸ ತುಂಬಾ ರೋಡಲ್ಲೆಲ್ಲ ಇರುತ್ತೆ, ಹಂಗಾಗಿ ಅಷ್ಟೇ ಎಲೆಕ್ಷನ್ ಬೇಕಂತೀರಾ ಬೇಡ ಅಂತೀರಾ? ಬೇಕು ಸರ್. ಏನಕ್ಕೆ ಬೇಕು? ಏನಕ್ಕೆ ಬೇಕು ಅಂತ ಅಂದ್ರೆ ಪರವಾಗಿಲ್ಲ, ಎಲ್ಲ ಅವರು ಗೋಪಾಲಯ್ಯನವರು ತುಂಬಾನೇ ನಮಗೆ ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ, ತುಂಬಾನೇ ಒಳ್ಳೆಯವರು, ಎಲ್ಲರಿಗೂ ಸಹಾಯ ಮಾಡ್ತಾರೆ. ಅವರಿಂದಾನೇ ಸ್ವಲ್ಪ ಇದು ಸ್ವಚ್ಛವಾಗಿ ಎಲ್ಲ ಇದೆ ಸರ್. ಎಲೆಕ್ಷನ್ ಬೇಕು. ಕಾರ್ಪೊರೇಟ್ ಎಲೆಕ್ಷನ್ ಇಲ್ಲ ಅಂದರೆ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಲೀಡರ್ಗಳು ಯಾರು ಇಲ್ದಂಗೆ ಆಯ್ತಾರೆ. ಅದರಿಂದ ಕಾರ್ಪೊರೇಷನ್ ಎಲೆಕ್ಷನ್ ಬೇಕು. MLA ಅಂದರೆ 6-7 BPMP ಲಿಮಿಟ್ಸ್ ಬರುತ್ತೆ, ಅದೆಲ್ಲ ಅವ್ರು ಮೇಂಟೈನ್ ಮಾಡೋಕ್ಕಾಗಲ್ಲ. ಕಾರ್ಪೊರೇಟರ್ ಅಂದರೆ ಒಂದು 10-12 ಸಾವಿರ ಹೋಟೆಲ್ ಇರ್ತಾರೆ. ಪ್ರತಿಯೊಂದು ಮನೆಗೂ ಪ್ರತಿಯೊಂದು ರೋಡ್ಗೂ ಏನು ಸೌಕರ್ಯಗಳು ಬೇಕು ಅನ್ನೋದಕ್ಕೆ ಆ ಒಂದು ಉದ್ದೇಶಕಾರ ಅವರು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಬೇಕು. ಕಾರ್ಪೊರೇಟರ್ ಬೇಕೇ ಬೇಕು. ಎಲೆಕ್ಷನ್ ಬಂದ್ರೂ ಏನು ಸರ್, ಕರೆಕ್ಟಾಗಿ ಯಾರು ಕೆಲಸ ಮಾಡಲ್ಲ, ಸುಮ್ಮನೆ ಬರ್ತಾರೆ ಹೋಗ್ತಾರೆ, ಯಾರು ಕೆಲಸ ಮಾಡ್ತಾರೆ. ಈಗ ನಿಮ್ಮ ವೃಷಭಾವತಿ ನಗರ ವಾರ್ಡಲ್ಲಿ ಸರ್ ಏನು ಸಮಸ್ಯೆ ಜಾಸ್ತಿ ಇದೆ ಇಲ್ಲಿ ಅಂತ? ಸಮಸ್ಯೆ ಇದ್ದೇ ಇರ್ತವೆ ಸರ್, ಎಲ್ಲ ಥರ ಸಮಸ್ಯೆ. ನೋಡಿ, ಇದು ಟಾರ್ ಹಾಕಿ ಎಷ್ಟು ವರ್ಷ ಆಯಿತು? 10 ವರ್ಷ ಆಯ್ತು ಇದು ಟಾರ್ ಹಾಕಿ, ಇನ್ನು ಹಾಕಿಲ್ಲ. 10 ವರ್ಷ ಆಯ್ತು ಎಲೆಕ್ಷನ್ ಆಗಿ. ಅಂದ್ರೆ ಇವಾಗ ಎಲೆಕ್ಷನ್ ನಡೀಲೇಬೇಕಾಗಿತ್ತು, ನಡೆದಿಲ್ಲ ಇದುವರೆಗೂ. ಸುಪ್ರೀಂ ಕೋರ್ಟ್ ಮಾಡಿ ಅದ್ರ ಪ್ರಕಾರಕ್ಕೆ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಸಮಸ್ಯೆ ರೋಡಿಂದು ನೀರಿಂದು ಪ್ರತಿಯೊಂದು ಸಮಸ್ಯೆ ಇದ್ದೇ ಇರ್ತದೆ. ಯಾವ ಏರಿಯಾಗಿಲ್ಲ ಹೇಳಿ, ಎಲ್ಲ ಗುಂಡಿಗಳು ನೋಡ್ತೀವಲ್ಲ, ಬಸ್ ಓಡಾಡೋಕ್ಕೆ, ಗಾಡಿ ಓಡಾಡೋಕ್ಕೆ, ಎಲ್ಲ ಕಡೆ ಗುಂಡಿ ಬಿದ್ದಿದೆ. ಅದರ ಸಮಸ್ಯೆ ಬಗೆಹರಿಬೇಕು ಅಂತ ಇದೆಲ್ಲ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅನಿಸಿಕೆ. ಕಾರ್ಪೊರೇಟರ್ ಬೇಕೇ ಬೇಕು. ಈಗ ನೋಡಿ, ಸಮಸ್ಯೆ ಯಾರ ಕೈಲಿ ಹೇಳ್ಕೊಂಡದ್ದು ನಾವು ಎಲ್ಲದಕ್ಕೂ ಇವರು MLA ಹತ್ರ ಹೋಗಲ್ಲ. ಕಾರ್ಪೊರೇಟ್ ಇದೆ, ನಮ್ಗೆ ನಿಯರೆಸ್ಟ್ ಇರ್ತದೆ, ಮಾಡೋಕ್ಕೆ ಚಂದ ಹೇಳ್ಕೋಬೋದು, ನಮ್ದೇನು ದುಃಖ ಅದೇ ಅಂತ ಹೇಳ್ಕೋಬಹುದು. ಕಾರ್ಪೊರೇಟರ್ ಬೇಕೇ ಬೇಕು, ಎಲೆಕ್ಷನ್ ಮಾಡಿದ್ರು. ಇವ್ರಿಗೆ ಎಲೆಕ್ಷನ್ ಮಾಡ್ಬೇಕಂದ್ರೆ ನಾಳೆನೇ ಮಾಡ್ಬೋದು. ಮನ್ಸು ಮಾಡಿಬಿಟ್ರೆ ನಾಳೆ ನೋಟಿಫಿಕೇಶನ್ ಹೊಡಿಸಿ ಆಗಸ್ಟ್ವರೆಗೂ ಕಾಯೋದು ಬೇಡ, ಜುಲೈಯಲ್ಲೇ ಮುಗಿಸ್ಬೋದು. ಆದರೆ ಇವ್ರಿಗೆ ಮನಸ್ಸಿಲ್ಲ ಮಾಡೋಕ್ಕೆ. ಎಲ್ಲ ಪಕ್ಷದವರು ಸೇರಿಸಿ ಹೇಳ್ತಾ ಇದ್ದೀನಿ, ಇವ್ರಿಗೆ ಯಾರಿಗೂ ಮನಸ್ಸಿಲ್ಲ ಮಾಡೋಕ್ಕೆ. ಮನಸ್ಸಿದ್ದಿದ್ರೆ ನಮ್ಮ ಸರ್ಕಾರ ಇದ್ದಾಗ, ನಮ್ಮ BJP ಸರ್ಕಾರ ಇದ್ದಾಗ ಮಾಡ್ಬೋದಾಯ್ತು, ಮಾಡಿಲ್ಲ. ನಾವು BBMP ಆ್ಯಕ್ಟ್ ತಂದ್ವಿ, ಎಲ್ಲೋಯ್ತು ಆ್ಯಕ್ಟ್ ಇಲ್ದೇ ಒಂದು ಎಲೆಕ್ಷನ್ ಇಲ್ದೇ ಮುಗಿದೋಯ್ತದು. ಈಗ GB ಆ್ಯಕ್ಟ್ ಬಂದಿದೆ, ನೋಡೋಣ ಅದು ಯಾವತ್ತಾಗುತ್ತೆ, ಏನಾಗುತ್ತೆ. ತಿರ್ಗಾ ಅದನ್ನೆಲ್ಲ ಚೇಂಜ್ ಮಾಡ್ತಾರೆ, ತಿರ್ಗಾ ಒಂದು ಮಾಡ್ತಾರೆ ಪಾಲಿಕೆ. ನಾವು ಗೆದ್ದರೆ ಅಂತೂ BJPಯವರು ಮುಂದಿನ ಸರ್ಕಾರ ಬಂದರೆ ನಾವು GBಯನ್ನು ಒಂದೇ ಮಾಡೋದು. ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಒಂದೇ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಒಡೆಯೋಕ್ಕೆ ಬಿಡಲ್ಲ. ಈಗಾಗಲೇ ಅದರ ತಯಾರಿಗಳನ್ನು ಸರ್ಕಾರದ ಮಟ್ಟದಲ್ಲಿ ಮತ್ತು ಜೊತೆಗೆ ಚರ್ಚೆಗಳಾಗಿ 5 ಪಾಲಿಕೆಗಳನ್ನಾಗಿ ಈಗಾಗಲೇ ವಿಂಗಡಣೆ ಮಾಡಿ ಅದಕ್ಕೆ ಮೀಸಲಾತಿನ ಸಹ ಪ್ರಕಟಣೆ ಮಾಡಿದೆ. ಚುನಾವಣಾ ಆಯೋಗ ಸಹ ವೋಟರ್ ಲಿಸ್ಟ್ ಸಹ ಫೈನಲ್ ಮಾಡಿ ಈಗಾಗಲೇ ಒಂದು ಕರಡು ಪ್ರತಿಯನ್ನು ಸಹ ಹೊರಡಿಸಿದ್ದಾರೆ. ಅದರ ಸೂಚನೆ ಮೇರೆಗೆ ಈಗಾಗಲೇ ಸರ್ಕಾರ ಸಹ ಹೇಳಿದೆ, ನಾವು ಸಿದ್ಧವಾಗಿದ್ದೇವೆ, 31ರೊಳಗೆ ಎಲೆಕ್ಷನ್ ಮಾಡ್ತೀವಿ ಅಂತಕ್ಕಂಥದ್ದು. ಇನ್ನು ಎಲೆಕ್ಷನ್ ನಡೆಸ್ತಕ್ಕಂಥದ್ದು ಚುನಾವಣಾ ಆಯೋಗದ ಕರ್ತವ್ಯ. ಅದ್ರ ಪ್ರಕಾರ ಜುಲೈಯಲ್ಲಿ ಡೇಟ್ ಅನೌನ್ಸ್ ಮಾಡ್ತಾರೆ, ಕಾದು ನೋಡಬೇಕು. ಬಟ್ ಆಗಸ್ಟ್ ಒಳಗಡೆ ಚುನಾವಣೆ ಅಂತೂ ಮಾಡ್ತಾರೆ. ಕೇಳಿದ್ರಲ್ಲ, ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ವಾರ್ಡ್ಗಳಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅನ್ನುವಂಥದ್ರ ಬಗ್ಗೆ ಜನ ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ರು ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂಥದ್ದು ಒಂದೇ ಒಂದು ಸಮಸ್ಯೆ ಬಗ್ಗೆ, ಅದು ಕಸದ ಸಮಸ್ಯೆ.
ಈ ಎಲ್ಲ ನೋಡಿದ್ರೂ ಕೂಡ ಅಷ್ಟೇ ಕಸ ಹಾಕಿದ್ದಾರೆ, ನಾವು ಯಾರಿಗೆ ಹೇಳಬೇಕು ಬಿಡಬೇಕು ಅನ್ನುವಂಥದ್ದು ಗೊತ್ತೇ ಇಲ್ಲ ಅನ್ನುವಂಥ ಒಂದು ಮಾತು ಹೇಳ್ತಿದ್ದಾರೆ. ಕೊನೆ ಪಕ್ಷ ಕಾರ್ಪೊರೇಟರ್ ಅನ್ನೋಂಥವ್ರಿದ್ರೆ ಈ ಸಮಸ್ಯೆ ಮುಕ್ತಿ ಸಿಗುತ್ತೇನೋ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಈ ವಿಧಾನಸಭಾ ಕ್ಷೇತ್ರದ ವಾರ್ಡ್ನಲ್ಲಿರುವಂತಹ ಸಮಸ್ಯೆ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳಲ್ಲಿರುವಂತಹ ಸಮಸ್ಯೆ ಬಗ್ಗೆ ನಿಮ್ಮ ಮುಂದೆ ಇಡ್ತೀವಿ.